ನಮಸ್ಕಾರ ರೀ ಎಲ್ರಿಗೂ, ರಾಧೆ ಕೃಷ್ಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇವರು ಕೂದಲ ಹೆಂಗದಾವ್ ನೋಡ್ಕೊಂಡ್ಬಿಡ್ರಿ. ಇವತ್ತಿನ ಟಾಪಿಕ್ ಇರೋದು ಈ ಥರ ಹೇರ್ಸ್ ಇದ್ದವ್ರಿಗೆ. ನಾವಿವತ್ತು ನಮ್ಮ ಕ್ಲೈಂಟ್ಗೆ ಹೇರ್ ಸ್ಪಾ ಮಾಡಕತ್ತೀವಿ. ಇದ್ರ ಯಾಕೆ ತಡ, ನಮ್ಮ ಪಾರ್ಲರ್ದಾಗ ನಾವು ಯಾವ ರೀತಿ ಹೇರ್ ಸ್ಪಾ ಮಾಡ್ತೀವಿ ನೋಡೋಣಂತ ಬರ್ರಿ. ನಾವು ಫಸ್ಟ್ ಇವ್ರಿಗೆ ಡೀಪ್ ಕ್ಲೀನ್ಸಿಂಗ್ ಶಾಂಪೂ ಹಾಕಿ ಮಸ್ತ್ ಹೇರ್ ವಾಶ್ ಮಾಡಿದ್ವಿ. ಆಮೇಲೆ ಸ್ಟಾರ್ಟ್ ಮಾಡಿದ್ವಿ ಟ್ರೀಟ್ಮೆಂಟ್. ಹೌದು, ಈ ಹೇರ್ ಸ್ಪಾ ಟ್ರೀಟ್ಮೆಂಟಿಂದ ನಮ್ಮ ಹೇರಿಗೆ ಏನು ಬೆನಿಫಿಟ್ಸ್ ಐತಿ ಅಂತಂದ್ರೆ, ನಮ್ಮ ಹೇರ್ ಸ್ಕ್ಯಾಲ್ಪ್ ಭಾಳ ಆಯ್ಲಿ ಇತ್ತು, ಭಾಳ ಡ್ರೈ ಇತ್ತು, ಅಥವಾ ನಮ್ಮ ಹೇರ್ಸ್ ಭಾಳ ಫ್ರಿಜ್ ಇತ್ತು, ಡ್ಯಾಂಡ್ರಫ್ ಪ್ರಾಬ್ಲಮ್ ಇತ್ತು, ಅಥವಾ ನೀವೇನಾರ ಕೆಮಿಕಲ್ ಟ್ರೀಟ್ಮೆಂಟ್ ಆಲ್ರೆಡಿ ತಗೊಂಡಿದ್ರಿಪ್ಪ ಅಂತಂದ್ರೆ ಆ ಎಲ್ಲ ಪ್ರಾಬ್ಲಮ್ಸಿಗೂ ಈ ಹೇರ್ ಸ್ಪಾ ಅನ್ನೋದು ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ನಾ ಹೇಳ್ಬೋದು. ಹಾಂ, ನೀವು ನೋಡಕತ್ತೀರಲ್ಲ ಇವರಿಗೆ ಎಷ್ಟು ಚಂದ ನಾವು ಮಸಾಜ್ ಕೊಡಕತ್ತೀವಿ ಅಂತ ಹೇಳಿ. ಈ ಥರ ಚಲೋ ಮಸಾಜ್ ಕೊಡೋದ್ರಿಂದ ನಿಮ್ಗೆ ಅಕಸ್ಮಾತ್ ಹೆಡ್ಏಕ್, ನೆಕ್ ಪೇನ್, ಬ್ಯಾಕ್ ಪೇನ್ ಏನಾದ್ರು ಇತ್ತಂದ್ರೆ ಅದರಿಂದನೂ ನೀವು ರಿಲ್ಯಾಕ್ಸ್ ಆಗ್ಬೋದು. ಪ್ಲಸ್ ಇನ್ನೂ ಏನೇನು ಬೆನಿಫಿಟ್ಸ್ ಅಂತಂದ್ರೆ ನಿಮ್ಮ ಹೇರ್ ಫ್ರಿಜಿನೆಸ್ ಕಡಿಮೆ ಆಗ್ತೈತಿ. ಆಮೇಲೆ ಹೇರ್ಸ್ ಶೈನಿಂಗ್ ಆಗ್ತವೆ, ಹೆಲ್ದಿ ಆಗ್ತವೆ. ಯು ಹರ್ ಇಟ್ ರೈಟ್. ನೋಡ್ರಿ, ಇವರು ಕೂದಲ ಮೊದಲು ನೋಡಿದ್ದು ಈಗ ಯಾವ ಥರ ಆಗ್ಯಾವ, ಎಷ್ಟು ಶೈನಿಂಗ್ ಆಗ್ಯಾವ, ಎಷ್ಟು ಸ್ಮೂತ್ ಆಗ್ಯಾವ. ಹಾಗಿದ್ರೆ ನೀವು ಒಂದ್ಸಲ ಬಂದು ನಮ್ಮ ಪಾರ್ಲರ್ಗೆ ಭೇಟಿಯಾಗಿ ಎಷ್ಟು ಸರ್ವಿಸಸ್ ತಗೊಳ್ರಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ಥ್ಯಾಂಕ್ ಯು.